ಇನ್ನು ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗಿರುವಂತಹ ಕಾರಣ ತುಂಬಿದಂತಹ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೊಪ್ಪಳ ತಾಲೂಕಿನ ಮುಂದ್ರಾಬಾದ್ ಬಳಿಯ ಜಲಾಶಯ ಸದ್ಯ ಡ್ಯಾಂನಲ್ಲಿ 20.851 ಟಿಎಂಸಿ ನೀರು ಸಂಗ್ರಹ ಆಗಿದೆ. 30.388 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ಕೇವಲ ಒಂದೇ ವಾರದಲ್ಲಿ ಡ್ಯಾಂಗೆ 14 ಟಿಎಂಸಿ ನೀರು ಬಂದಿದೆ, ಸಂಗ್ರಹ ಆಗಿದೆ. ಕೊಪ್ಪಳದಲ್ಲಿ ಮಳೆಯ ತೀವ್ರ ಕೊರತೆ ಉಂಟಾಗಿದೆ. ಆದರೆ ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಹಿನ್ನೆಲೆ ಡ್ಯಾಂಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಸಂಜಯ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುವಂಥದ್ದು. ಈ ಭಾಗದಲ್ಲಿ ಮುಂಗಾರು ಮಳೆ ಉತ್ತಮವಾಗಿ ಆಗಿಲ್ಲ, ಆದರೂ ಕೂಡ ಈ ಭಾಗದ ಜನರಿಗೆ ಇದೀಗ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವುದು ಈ ಭಾಗದ ಜನರ ಸಂತಸ ಇಮ್ಮಡಿ ಆಗಲಿಕ್ಕೆ ಪ್ರಮುಖ ಕಾರಣವಾಗಿರುವಂಥದ್ದು. ಇದೀಗ ನಾವು ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಕಳೆದ 10 ದಿನಗಳಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು. ಕೊಪ್ಪಳ ಅಂದರೆ ಈ ಡ್ಯಾಮ್ ಇರತಕ್ಕಂಥ ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೂ ಕೂಡ ತುಂಗಭದ್ರಾ ನದಿ ಪಾತ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಮ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು. ಸದ್ಯ ಡ್ಯಾಮ್ನಲ್ಲಿ 21 TMCಯಷ್ಟು ನೀರು ಸಂಗ್ರಹವಾಗಿರುವಂಥದ್ದು. ಈ ತುಂಗಭದ್ರಾ ಜಲಾಶಯ ಒಟ್ಟು 105.79 TMC ನೀರು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಆದರೆ ಇದೇ ಜುಲೈ 1ರಂದು ಕೇವಲ ಡ್ಯಾಮ್ನಲ್ಲಿ 6 TMCಯಷ್ಟು ನೀರು ಮಾತ್ರ ಸಂಗ್ರಹವಾಗಿತ್ತು. ಆದರೆ ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತಾಯಿದೆ. ಹೀಗಾಗಿ ಪ್ರತಿನಿತ್ಯ ಡ್ಯಾಮ್ಗೆ 30 ರಿಂದ 50 ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಡ್ಯಾಮ್ಗೆ ಇದೀಗ ಜೀವಕಳೆ ಬಂದಿರುವಂಥದ್ದು. ಇನ್ನು ಕಳೆದ ವರ್ಷ ಇದೇ ಸಮಯದಲ್ಲಿ ಅಂತಂದರೆ ಡ್ಯಾಮ್ನಲ್ಲಿ ಕೇವಲ 3 TMCಯಷ್ಟು ಮಾತ್ರ ನೀರು ಸಂಗ್ರಹವಾಗಿತ್ತು. ಕಳೆದ ಬಾರಿ ಭೀಕರ ಬರಗಾಲದಿಂದಾಗಿ ಡ್ಯಾಮ್ಗೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬಂದಿರಲಿಲ್ಲ. ಹೀಗಾಗಿ ಎರಡನೇ ಬೆಳೆಗೆ ನೀರು ಸಿಗದೆ ರೈತರು ಸಾಕಷ್ಟು ಕಂಗಾಲಾಗಿದ್ದರು. ಆದರೆ ಈ ಬಾರಿ ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತದೆ. ಈ ಉತ್ತಮ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಪ್ರತಿನಿತ್ಯ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾ ಜಲಾಶಯಕ್ಕೆ ಈ ವರ್ಷ ತುಂಬುವಂಥದ್ದೊಂದು ಭರವಸೆ ಈ ಭಾಗದ ಜನರಲ್ಲಿ ಇರುವಂಥದ್ದು. ಯಾಕಂತಂದರೆ ಮಲೆನಾಡಿನಲ್ಲಿ ಉತ್ತಮ ಮಳೆ ಆದರೆ ತುಂಗಭದ್ರಾ ಜಲಾಶಯಕ್ಕೆ ಜೀವಕಳೆ ಬರ್ತದೆ. ಹೀಗಾಗಿ ಪ್ರತಿನಿತ್ಯದಿಗೆ ಅಪಾರ ಪ್ರಮಾಣದ ನೀರು ಬರ್ತಾ ಇರೋದ್ರಿಂದ ತುಂಗಭದ್ರಾ ಜಲಾಶಯ ಅಂದರೆ 21 TMCಯಷ್ಟು ನೀರು ಸಂಗ್ರಹ ಸಾಮರ್ಥ್ಯವಾಗಿರುವಂಥದ್ದು. ಇನ್ನೂ ಕೂಡ ಮುಂದಿನ ದಿನದಲ್ಲಿ ಹೆಚ್ಚಿನ ನೀರು ಸಂಗ್ರಹ ಸಾಮರ್ಥ್ಯದ ಆಶಾಭಾವನೆ ಈ ಭಾಗದ ಜನರಲ್ಲಿ ಇರುವಂಥದ್ದು. ಕ್ಯಾಮ್ರಾಮನ್ ಮಾರುತಿ ಕಟ್ಟಿಮನ್ ಜೊತೆ ಸಂಜಯ್, TV9 ಕೊಪ್ಪಳ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ತುಂಬಿದ ಆಲಮಟ್ಟಿ ಜಲಾಶಯ ಈಗ ಒಳಹರಿವು ಹೆಚ್ಚಾಗ್ತಾ ಇದೆ. ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರುವಂತಹ ಕಾರಣ ಡ್ಯಾಮ್ನಲ್ಲಿ ಇಂದು 60,703 ಕ್ಯೂಸೆಕ್ ನೀರು ಒಳಹರಿವಿದೆ. ಹಾಗೆಯೇ ಜಲಾಶಯ ಭರ್ತಿಗೆ ಇನ್ನು 4.54 ಮೀಟರ್ ಮಾತ್ರ ಬಾಕಿ ಇರೋದು. 123 TMC ಸಂಗ್ರಹ ಸಾಮರ್ಥ್ಯದಲ್ಲಿ ಈಗ 64 TMC ನೀರು ಸಂಗ್ರಹ ಆಗಿದೆ. ಜಲಾಶಯ ಭರ್ತಿ ಆಗ್ತಿರುವಂತಹ ಹಿನ್ನೆಲೆ ಸ್ಥಳೀಯರಿಗೆ ಸಂತಸ ಉಂಟಾಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಲ್ಲಿದ್ದೀವಿ. ಇದು ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನ ಪ್ರದೇಶ. ನಮಗೆ ಕಾಣ್ತಾ ಇರೋದು ಅಪಾರ ಪ್ರಮಾಣದ ಜಲರಾಶಿ ಇಲ್ಲಿ ಕಾಣ್ತಾ ಇದೆ. ಈ ವಿಜಯಪುರ ಜಿಲ್ಲೆಯಲ್ಲಿ ಏನು ವಾಡಿಕೆಗಿಂತ ಈ ಬಾರಿ ಜೂನ್ ತಿಂಗಳಲ್ಲೇ ಮುಂಗಾರು ಮಳೆ ಆರಂಭವಾಗಿದ್ದರೂ ಸಹ ಜಿಲ್ಲೆಯಲ್ಲಿ ಮಳೆ ಆದರೆ ಈ ಕೃಷ್ಣಾ ನದಿಗೆ ನೀರು ಹರಿದು ಬರೋಲ್ಲ. ಕೃಷ್ಣಾ ನದಿಗೆ ನಿರ್ಮಾಣ ಬರತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಏನು ಡ್ಯಾಮ್ ಇದೆ, ಆ ಡ್ಯಾಮ್ ಭರ್ತಿ ಆಗಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆ ಆಗಬೇಕಾಗಿತ್ತು. ಆದರೆ ಮಹಾರಾಷ್ಟ್ರದಲ್ಲಿ ಕಳೆದ ಜೂನ್ನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿತ್ತು. ಅದೇ ರೀತಿ ಕಡಿಮೆ ಪ್ರಮಾಣದ ಮಳೆ ಆಗ್ತಾನೆ ಹೋದರೆ ಈ ಬಾರಿ ಡ್ಯಾಮ್ ಭರ್ತಿ ಆಗಲ್ಲ ಎಂಬ ಆತಂಕ ಈ ಭಾಗದ ಜನರಿಗಿತ್ತು. ಉತ್ತರ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿರ್ತಕ್ಕಂಥ ಡ್ಯಾಮ್ ಈ ಸಾರಿ ಭರ್ತಿಯಾಗುವ ಒಂದು ಆಶಾಭಾವನೆ ವ್ಯಕ್ತವಾಗಿದೆ. ಇದಕ್ಕೆ ಕಾರಣ ಏನಂತಂದರೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾಬಳೇಶ್ವರ ಇರ್ಬೋದು, ಚಿಪ್ಲೂನ್ ಇರ್ಬೋದು, ರತ್ನಗಿರಿ, ಸತಾರ ಸೇರಿದಂತೆ ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ವಿಪರೀತವಾಗಿ ಮಳೆ ಬರ್ತಾ ಇದೆ. ಆ ಕಾರಣದಿಂದ ನದಿಗೆ ಉತ್ತಮವಾದಂಥ ನೀರು ಹರಿದು ಬರ್ತಾ ಇದೆ. ಆ ನೀರು ಡ್ಯಾಮ್ಗೆ ಒಳಹರಿವನ್ನು ಉಂಟು ಮಾಡ್ತಾ ಇದೆ. ಇವತ್ತು ಡ್ಯಾಮ್ಗೆ 60,703 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಡ್ಯಾಮ್ನಿಂದ ಕುಡಿಯೋ ನೀರಿನ ಯೋಜನೆ ಇರ್ಬೋದು, ಇನ್ನಿತರ ಯೋಜನೆಗಳಿಗೆ 430 ಏನು ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದು ಅಷ್ಟೇ ಅಲ್ಲ, ಏನು ಇಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕು, ಜುಲೈ 1ನೇ ತಾರೀಕಿನವರೆಗೂ ಕೇವಲ 34 TMC ನೀರು ಮಾತ್ರ ಇಲ್ಲಿ ಸಂಗ್ರಹ ಆಗಿತ್ತು. ಅಂದರೆ ಈ ಡ್ಯಾಮ್ 123 TMC ಸಾಮರ್ಥ್ಯದ ಡ್ಯಾಮ್. ಇವತ್ತು ಜುಲೈ 1ರಿಂದ ಇಲ್ಲಿವರೆಗೂ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆಯಾದ ಕಾರಣ
64 TMC ನೀರು ಸಂಗ್ರಹವಾಗಿದೆ. 8 ದಿನದಲ್ಲಿ 27 TMC ನೀರು ಹರಿದು ಬಂದಿದ್ದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ. ಈ ಕಡೆ ನೋಡ್ಬೋದು, ಇದು ಡ್ಯಾಮ್ನ ಹಿಂಬದಿ ಭಾಗ. ಈ ಪ್ರಮಾಣದಲ್ಲಿ ನೀರು ಇಲ್ಲಿ ಸಂಗ್ರಹವಾಗ್ತಾ ಇದೆ. ಅಂದರೆ ಕಳೆದ ಬಾರಿ ನಾವು ಅವಲೋಕಿಸಿದಾಗ ರಾಜ್ಯದಲ್ಲಿ ಬರಗಾಲ ಉಂಟಾಗಿತ್ತು. ರಾಜ್ಯದ ಹಲವಾರು ಡ್ಯಾಮ್ಗಳು ಕೂಡ ಖಾಲಿಯಾಗಿದ್ದವು. ಅಂದರೆ ಸಂಪೂರ್ಣವಾಗಿ ಭರ್ತಿಯಾಗಿರಲಿಲ್ಲ. ಆದರೆ ರಾಜ್ಯದಲ್ಲಿ ಬರಗಾಲ ಇದ್ದರೂ ಕೂಡ ಕಳೆದ ಬಾರಿ ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಇದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂಥ ಮಳೆ. ಆಲ್ಮಟ್ಟಿ ಡ್ಯಾಮ್ ಭರ್ತಿಯಾಗಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆ ಆದರೆ ಮಾತ್ರ ಇದು ಸಂಪೂರ್ಣವಾಗಿ ಭರ್ತಿಯಾಗತ್ತೆ. ಸದ್ಯ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದು ವಿಜಯಪುರ ಜಿಲ್ಲೆ ಸಹಿತ ಇತರ 4 ಜಿಲ್ಲೆಗಳ ರೈತರ ಮತ್ತು ಜನರಿಗೆ ಸಂತಸ ವಿಚಾರವಾಗಿದೆ. ಇದರ ಜೊತೆಗೆ ಡ್ಯಾಮ್ ಭರ್ತಿಗೆ ಇನ್ನೂ 4 ಅಡಿಗೂ ಹೆಚ್ಚು ನೀರು ಹರಿದು ಬರಬೇಕಿದೆ. ಕೇವಲ 123 TMCಯಲ್ಲಿ 64 TMC ಮಾತ್ರ ಭರ್ತಿಯಾಗಿದ್ದು ಡ್ಯಾಮ್ ಅರ್ಧದಷ್ಟು ಮಾತ್ರ ತುಂಬಿದೆ. ಇನ್ನೂ ಅರ್ಧ ಡ್ಯಾಮ್ ಭರ್ತಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗಬೇಕು ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ವಿಜಯಪುರ ಜಿಲ್ಲೆ ಹಾಗೂ ಇತರ ಜಿಲ್ಲೆಗಳ ಜನರು ಮಾಡಿಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ.